ಹೊಟ್ಟೆಗೆ ಊಟ ಇಲ್ಲ. ಇದೊಂದು ಇಲ್ಲ ಅಂದರೆ ಇದೊಂದು ಎಷ್ಟಾಯ್ತು ಚಾಲೆಂಜ್ ಹಾಕೊಂಡ್ಬಿಟ್ಟು ಬಾ ಮಮ್ಮಿ 70. ಸೊ ಹಾಯ್ ಎಲ್ಲ ನಮಸ್ಕಾರ, ಇದರ ಸ್ವಾಗತ ಸುಸ್ವಾಗತ. ನಾನು ನಮ್ಮ 42 ಕನ್ನಡಿಗ. ನಾವಿವತ್ತು ಇದ್ದೀವಿ ಮೈಸೂರು ಎಕ್ಸಿಬಿಷನಲ್ಲಿ. ಸೊ ನಾನಿವತ್ತು ಕಾಲೇಜ್ ಯೂನಿಫಾರ್ಮಲ್ಲೇ ಬಂದಿದ್ದೆ. ಎಂತಕ್ಕಪ್ಪ ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಅಪ್ಪ ಅವ್ರ ಫ್ರೆಂಡ್ ಅವ್ರ ಫ್ಯಾಮಿಲಿ ಕೂಡ ಇದ್ದರು. ಡೈರೆಕ್ಟ್ ಕಾಲೇಜಿಂದನೇ ಮೈಸೂರಿಗೆ ಬಂದ್ಬಿಟ್ವಿ. ಸೊ ಕಾಲೇಜ್ ಯೂನಿಫಾರ್ಮ್ ಬೇಡ ಅಂದ್ಬಿಟ್ಟೆ ನಾನೇನು ಮಾಡಿದೆ, ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಳೋಕ್ಕೆ ಬಟ್ಟೆ ಅಂಗಡಿಗೆ ಹೋದೆ. ಸೊ ಇಲ್ಲಂತೂ ನನಗೆ ಸಖತ್ ಆಪ್ಷನ್ಗಳಿತ್ತು. ಅದರಲ್ಲಿ ನಾನು ಒಂದು ಶರ್ಟ್ ಎತ್ಕೊಂಡು ಬಿಲ್ ಹಾಕ್ಸ್ಬೇಕಾದ್ರೆ ನಮ್ಮ ಅಪ್ಪ ಒಂದು ಮಾತು ಹೇಳಿದ್ರು, ಮಾಡೋಕ್ಕೆ ಕೆಲಸ ಇಲ್ಲ, ಎಕ್ಸಿಬಿಷನ್ಗೆ ಅಂತ ಕರ್ಕೊಬಂದವ್ರೆ, ಹೊಟ್ಟೆಗೆ ಊಟ ಇಲ್ಲ, ಎಷ್ಟೊತ್ತ ಗೊತ್ತಿಲ್ಲ. ಬಿಲ್ಲಲ್ಲಿ ಹಾಕ್ಸ್ಕೊಂಬರ್ಬೇಕಾದ್ರೆ ಸ್ವರ್ಗನ ನಂಗೆ ಕಣ್ಣು ತುಂಬ ನೋಡಿಕೊಂಡೆ. ಇದೊಂದು ಇಲ್ಲ ಅಂದರೆ ಇದೊಂದು, ಇವೆರಡಲ್ಲಿ ಆದರೂ ಒಂದು ಇಲ್ಲ ಪೀಸ್ ಇಲ್ಲ. ತುಂಬ ಹೊತ್ತು ಕನ್ವಿನ್ಸ್ ಮಾಡಾದ್ಮೇಲೆ ನಮ್ಮ ಅಪ್ಪ ಎರಡರಲ್ಲಿ ಒಂದು ಕಾರ್ ಒಪ್ಕೊಂಡ್ರು. ಪ್ಯಾಕ್ ಮಾಡಿಸ್ಕೊಂಡು ನಾವು ಹೊರಡ್ಬೇಕಾದ್ರೆ ನಾವು ನೋಡಿದ್ವಿ ವಾಟರ್ ಶೋನ. ಸೊ ಇಲ್ಲಿಂದ ನೋಡಿದಾಗಲೇ ಗೊತ್ತಾಯಿತು ವಾಟರ್ ಶೋ ಸ್ಟಾರ್ಟ್ ಆಗಿದೆ ಅಂತ. ಲೇಟ್ ಮಾಡಿದೆ, ನಾವು ಬೇಗ ಹೊರಟ್ವಿ ವಾಟರ್ ಶೋ ಮುಗಿಯೋಷ್ಟರೊಳಗೆ. ಸೊ ವಾಟರ್ ಶೋ ಮಾತ್ರ ಸಖತ್ತಾಗಿತ್ತು. ಲೈಫಲ್ಲಿ ಒಂದು ಸತಿ ನೋಡ್ಬೇಕು ಅನಿಸುತ್ತೆ. ವೀಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ, ಕಣ್ಣಾರೆ ನೋಡಬೇಕಿದನ್ನು. ಸಖತ್ ಇಷ್ಟ ಆಯಿತು ನನಗಂತೂ. ಈ ಥರ KS ಡ್ಯಾಮ್ ಹತ್ರನೂ ಮಾಡ್ತಾರೆ, ಅಲ್ಲೂ ಚೆನ್ನಾಗಿದೆ, ಅಲ್ಲೂ ನೋಡಿ. ಮಕ್ಳನ್ನ ಕರ್ಕೊಬಂದ್ರಂತೂ ಒಳ್ಳೆ ಜಾಗ ಇದು. ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಎಕ್ಸಿಬಿಷನಲ್ಲಿ. ಸಖತ್ ತುಂಬಾ ದೊಡ್ಡದಿದೆ ಎಕ್ಸಿಬಿಷನ್ನು. ಆ್ಯಕ್ಚುಲಿ ನಾವು ಫುಲ್ ಕವರ್ ಮಾಡಿಲ್ಲ ಈ ವಿಡಿಯೋದಲ್ಲಿ. ನಾವು ಬಂದಿದ್ದು ಲೇಟ್ ಆಯಿತು, ಸೊ ಅದಕ್ಕೆ ಜಾಸ್ತಿ ಏನು ಕವರ್ ಮಾಡೋದಕ್ಕಾಗಲಿಲ್ಲ. ಸೊ ಇದು ವಾಟರ್ ಶೋ ಮಾತ್ರ ಅಲ್ಟಿಮೇಟ್ ಗೈಸ್, ಸಖತ್ ಇಷ್ಟ ಆಯಿತು ನನಗಂತೂ, ಸಖತ್ತಾಯಿತು. ಸೊ ವಾಟರ್ ಶೋನ ಮುಗಿಸ್ಕೊಂಡು ನಾವು ಹೊರಟ್ವಿ ಊಟ ಮಾಡೋದಕ್ಕೆ. ಎಲ್ಲರಿಗೂ ಹೊಟ್ಟೆ ಅಷ್ಟಿತ್ತು. ಸೊ ಇಲ್ಲಿ ಹಿಂದೆ ಕಾಣ್ತಿರೋ ಆರ್ಚೆ ಎಂಟ್ರೆನ್ಸು. ಇಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಎಂಟ್ರಿ ಆಗಬೇಕು. ಲೈಟಿಂಗ್ಸ್ ಮಾತ್ರ ಸಕ್ಕತ್ತಾಗಿ ಮಾಡಿದರು. ಆ್ಯಕ್ಚುಲಿ ಇದು ನಡೀತಿರೋದು ಪ್ಯಾಲೇಸ್ ಎದುರುಗಡೆ, ಮೈಸೂರು ಪ್ಯಾಲೇಸ್ ಎದುರುಗಡೆನೇ. ಮರಕ್ಕೆ ಹಾಕಿರೋ ಲೈಟಿಂಗ್ಸ್ ಇರ್ಬೋದು, ಆ ಕಡೆ ಈ ಕಡೆ ವ್ಯೂ ಇರ್ಬೋದು, ಸಕ್ಕತ್ತಾಗಿದೆ. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಒಳ್ಳೆ ಜಾಗ ಇದು. ಎಲ್ಲರೂ ಒಂದು ಸತಿನಾದ್ರೂ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ ಜಾಗ. ಸೊ ನಾವು ಟೈಮ್ ವೇಸ್ಟ್ ಮಾಡಿದೆ ಊಟಕ್ಕಂತ ಹೊರಟ್ವಿ. ಊಟಕ್ಕೆ ಹೋಗ್ಬೇಕಾದ್ರೆ ನಮ್ಮಮ್ಮ ಚಪ್ಪಲಿ ತೊಗೋಬೇಕು ಮುಂಚೆ ಅಂಗಡಿಗೆ ಹೋದರು. ಅದೇ ಟೈಮಲ್ಲಿ ನಮ್ಮ ಅಪ್ಪ ಹೆಂಗೆ ಚೌಕಾಸಿ ಮಾಡೋದಂತ ಹೇಳ್ಕೊಡ್ತಿದ್ರು. 500 ರೂಪಾಯಿ ಇರೋದ ಸರ್, 800 ರೂಪಾಯಿ ಸರ್, ನಿಮ್ಗೆ 600 ರೂಪಾಯಿ ಕೊಡ್ತೀನಿ ಅಂತಾನೆ. ನಿಮ್ಮ ಅಪ್ಪ ಅವ್ರು ಹೆಂಗೆ ಗೊತ್ತಾ, ಎಷ್ಟಾಯ್ತು ಅವ್ನು 500 ರೂಪಾಯಿ ಸರ್, 400 ರೂಪಾಯಿ ಕೊಟ್ಬಿಡಿ ಎದ್ರುಕೊಂಡು. ನಮ್ಮಮ್ಮ ಹಾಫ್ ಆನ್ ಅವರ್ ಆದರೂ ಬರಲಿಲ್ಲ. ಸೊ ಅದಕ್ಕೆ ನಾನೇ ಹೊಟ್ಟೆ ಕರ್ಕೊಬರೋದಕ್ಕೆ. ಆಯ್ತು ಬಾ, ಚಾಲೆಂಜ್ ಹಾಕೊಂಡ್ಬಿಟ್ಟು ಬಾ ಮಮ್ಮಿ. ಹಾಂ 500 400 ನಾಲ್ಕಾ ಇವ್ರು ತಗೊಂಡ್ರವ್ರಪ್ಪ. ಇವ್ರು ಎಷ್ಟು ಲೇಟ್ ಮಾಡ್ತಾರೋ ಏನೋ. ಊಟ ಮಾಡೋಕ್ಕೆ ಅಂತ ಬಂದಾಗ ತುಂಬಾ ವೆರೈಟಿ ಆಪ್ಷನ್ಸ್ಗಳಿತ್ತು. ಸೊ ಇಷ್ಟೊಂದೆಲ್ಲ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ತೊಗೊಂಡ್ವಿ. ಒಂದೇ ಒಂದು ಸ್ವೀಟ್ ತೊಗೊಂಡು ಅದರಲ್ಲಿ ಎಲ್ಲರೂ ಶೇರ್ ಮಾಡಿಕೊಂಡು ಹೊರಟ್ವಿ. ಹೋಗ್ಬೇಕಾದ್ರೆ ನನ್ನ ಕಣ್ಣಿಗೆ ಬೀಳಬಾರ್ದಾಗಿದ್ದು ಒಂದು ವಸ್ತು ನನ್ನ ಕಣ್ಣಿಗೆ ಬಿತ್ತು. ಅಂಕಲ್ 2 ಕೊಡಿ. ಎಷ್ಟು ಅಂಕಲ್ ಒಂದು? 70 ಒಂದು ಕೊಡಿ. ಊಟಕ್ಕೆ ಹೋಟ್ಲ್ ಹತ್ರ ಹೋಗ್ಬೇಕಾದ್ರೆ ಇಲ್ಲೊಂದು ಸಿಂಗಿಂಗ್ ಶೋ ನಡೀತಿದ್ರು, ಆದರೆ ಒಬ್ಬರು ನೋಡ್ತಿರ್ಲಿಲ್ಲ ಅದರಲ್ಲಿ. ನಾವು ಊಟ ಮಾಡೋದಕ್ಕೆ ಬಂದ್ವಿ. ಮಲ್ಲಿಗೆ ಇಡ್ಲಿ ಅಂತ ಒಂದು ಹೋಟ್ಲು. ಇಲ್ಲಂತೂ ತುಂಬಾ ಆಪ್ಷನ್ಸ್ಗಳಿತ್ತು. ಸೊ ನಾವು ಹೋಗಿದ ತಕ್ಷಣ
ಒಂದು ಟೇಬಲ್ ಸಿಕ್ತು, ಎಲ್ಲರೂ ಆರಾಮಾಗಿ ಕೂತ್ಕೊಂಡ್ವಿ, ರೆಸ್ಟ್ ತೊಗೊಂಡ್ವಿ, ಸಾಕಾಗಿತ್ತೆಲ್ಲ ಓಡಾಡ್ಕೊಬಂದು. ಹಿಂಗಿರ್ಕೋ ನಾನು ತೊಗೊಂಡಿದ್ದೆ ಒಂದು ಪೂರಿ ಮತ್ತು ಒಂದು ಸಾಗುನ, ಸಖತ್ ದೊಡ್ಡದಿತ್ತು. ಅದು ಒಂದರಲ್ಲೇ ಹೊಟ್ಟೆ ತುಂಬೋಯ್ತು ಗಾಯ್ಸ್. ಸೊ ಊಟ ಮಾಡ್ಕೊಂಡು ನಾವು ಬಂದ್ವಿ ಆಟ ಆಡೋದಕ್ಕೆ. ನಮ್ಗೆ ಲೇಟಾಗಿತ್ತು, ಜಾಸ್ತಿ ಟೈಮ್ ಇರಲಿಲ್ಲ, ಅದಕ್ಕೆ ನಾವು ಒಂದೇ ಗೇಮ್ ಆಡಿದ್ದು. ಅದು ಬರೀ ಒಂದು ಬ್ರೇಕ್ ಡ್ಯಾನ್ಸ್ ಒಂದು ಆಡಿಕೊಂಡು ಹೊರಟ್ವಿ. ಫ್ಯಾಮಿಲಿ ಸಬ್ ದೋಸ್ತೆ. ಸೊ ನಾನು ನನ್ನ ತಂಗಿ ಇಬ್ಬರು ಒಟ್ಟಿಗೆ ಕೂತಿದ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಬರಲಿಲ್ಲ, ಆದರೆ ಅಲ್ಲಿ ನಿಂತಿದ್ರು ಎಲ್ಲರೂ. ಸೊ ನಮ್ಮ ಅಪ್ಪ ಅವ್ರ ಫ್ರೆಂಡ್ ಅವ್ರ ಮಗ ಅವನು ಸಪ್ರೇಟಾಗಿ ಕೂತಿದ್ದ ಒಬ್ಬನೇ. ಗೇಮ್ ಆಡಿಕೊಂಡು ನಾವು ಹೊರಟ್ವಿ ಮನೆಗೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 200ಗೆ ತುಂಬಾ ಹತ್ರ ಇದ್ದೀವಿ, ಆದಷ್ಟು ಬೇಗ ರೀಚ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ 42 ಕನ್ನಡಿಗ.